ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ. ಏನೇ ಮಾಡೋಕ್ಕೆ ಹೋದ್ರೂ ನಮಗೆಲ್ಲೋ ಒಂದು ಕಡೆ ಯಶಸ್ಸು ಅನ್ನುವಂಥದ್ದು, ಒಳೆತನ್ನುವಂಥದ್ದು ಕಾಣ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಅಕ್ಷಯ ವೃಕ್ಷವನ್ನು ನಿಮ್ಮನೆಗೆ ಬರಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಕಷ್ಟಗಳು, ತೊಂದರೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾರ್ಚ್ ತಿಂಗಳಲ್ಲಿದ್ದೀವಿ, ಬೇಸಿಗೆ ಶುರುವಾಗ್ಬಿಟ್ಟಿದೆ. ಎಲ್ಲ ಕಡೆ ನೀರಿಗೆ ಆಹಾರಕಾರ ಅಂತಲೇ ಹೇಳ್ಬೋದು. ನೀರಿನ ಸಮಸ್ಯೆ ಶುರುವಾಗ್ಬಿಟ್ಟಿದೆ, ಕುಡಿಯೋದಕ್ಕೆ ನೀರಿಲ್ಲ. ಅದೇ ರೀತಿಯಾಗಿರುವಂಥ ಬೇಸಿಕ್ ಒಂದು ರೀತಿಯಾಗಿರುವಂಥ ವಾಟರ್ ಪ್ರಾಬ್ಲಮ್ ಅಂತಂದರೆ ಆ ಟ್ಯಾಂಕರ್ಗಳು ಕಾಸ್ಟ್ಲಿ ಇರುವಂಥದ್ದು, ಪ್ರತಿಯೊಂದು ಅಥವಾ ಅವರ ಒಂದು ಸಮಯಕ್ಕೆ ತಲುಪದೇ ಇರುವಂಥದ್ದು, ಈ ರೀತಿ ಎಲ್ಲ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಬೋದು. ಏನು ಈ ಒಂದು ಪ್ರೆಸೆಂಟ್ ಕಂಡೀಷನ್, ಇದಕ್ಕೆ ಏನು ಸೊಲ್ಯೂಷನು, ಇದು ಯಾವಾಗ ಸರಿ ಹೋಗುತ್ತೆ ನಿಮ್ಮ ಪ್ರಕಾರ, ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆಲ್ಲ ಒಂದೇ ಉತ್ತರ: ಒಗ್ಗಟ್ಟಿನಲ್ಲಿ ಬಲವಿದೆ. ಏನಿದ್ರ ಅರ್ಥ ಅಂತಂದರೆ, ಒಗ್ಗಟ್ಟಿನಲ್ಲಿ ಬಲಕ್ಕೂ ಈ ಬೇಸಿಗೆ ಕಾಲಕ್ಕೂ ಸಂಬಂಧ ಏನು ಅಂದರೆ, ಅದು ಗೂಢಾರ್ಥ ಬಹಳ ಇದೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಅಂದರೆ ಈ ಭೂಮಿ ಮೇಲಿರ್ತಕ್ಕಂಥ 84 ಲಕ್ಷ ಜೀವರಾಶಿಗೂ ಈ ಅನ್ನ, ಆಹಾರ, ನೀರು ಇವೆಲ್ಲವೂ ಬೇಕೇ ಬೇಕು. ಇದಕ್ಕೆ ನಾವು ರಾಜ್ಯ ಮಟ್ಟದಲ್ಲೋ ರಾಷ್ಟ್ರ ಮಟ್ಟದಲ್ಲೋ ಕುಳಿತುಕೊಂಡು ಒಬ್ಬ ನಾಯಕರನ್ನು, ಒಬ್ಬ ಸಚಿವರನ್ನು ಧರಣಿ ಮಾಡಿದರೆ ನಮ್ಮ ಅಹವಾಲನ್ನು ಸ್ವೀಕರಿಸಬೇಕು. ನಮಗೆ ಈ ಕಷ್ಟ ಬಂದಿದೆ, ಈ ತೊಂದರೆ ಬಂದಿದೆ ಅಂತಂದರೆ ನೀವು ಧರಣಿ ಮಾಡ್ತೀರಲ್ಲ, ಧರಣಿ ಮಾಡಿದ್ರೆ ಹೇಗೆ ನಿಮಗೆ ಆ ರಾಜ ಸ್ಪಂದಿಸ್ತಾನೋ, ಆಯಿತು ನಾನು ಇದನ್ನು ನೋಡ್ತೇನೆ, ವಿಶ್ಲೇಷಣೆ ಮಾಡ್ತೇನೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ಪಂದಿಸ್ತೇನೆ, ಇದಕ್ಕೆ ತಕ್ಕ ಸಮಾಧಾನವನ್ನು ಮಾಡುತ್ತೇನೆ, ಇದಕ್ಕೊಂದು ಪರಿಹಾರವನ್ನು ಕೊಡುತ್ತೇನೆ ಅಂತ ಯಾವ ರೀತಿ ಒಬ್ಬ ಮಿನಿಸ್ಟ್ರ್, ಒಬ್ಬ ಸಚಿವರು ನಿಮಗೆ ಆ ಹೇಳಿಕೆ ಮುಖಾಂತರ ಕೊಡುತ್ತಾರೋ, ಭರವಸೆಯನ್ನೇ ನಿಮಗೆ ನೀಡ್ತಾರೋ, ಹಾಗೇ ಭಗವಂತನು ಕೂಡ ಭರವಸೆ ನೀಡಬೇಕಾದ್ರೆ ನೀವು ಇಲ್ಲಿ ಧರಣಿ ಮಾಡಿದ್ರಲ್ಲ, ಹಾಗೇ ಅನ್ನ ಭವಂತಿ ಭೂತಾನಿ ಪರ್ಜನ್ಯತ್ ಅನ್ನ ಸಂಭವ. ಇವಾಗೆಲ್ಲ ಕೂಡ ಅನ್ನ, ಆಹಾರ ಕೊಡಬೇಕಾದ್ರೆ ನಮಗೆ ಮಳೆ ಬೇಕೇ ಬೇಕು, ಆ ವರ್ಣನ ಕೃಪೆ ಬೇಕೇ ಬೇಕು ನಮಗೇನಾದಾದರೆ ಯಜ್ಞಗಳ ಮುಖಾಂತರವೇ ಸಾಧ್ಯ ಆಗುವಂಥದ್ದು. ಪ್ರೀತಿಯ ಬಂಧುಗಳೇ, ಅದಕ್ಕೆ ಅತಿ ಎಲ್ಲದಕ್ಕೂ ಹೇಳಿದ್ದಾನೆ, ಯಜ್ಞವನ್ನು ಅತಿ ಅನ್ನಲೇ ಇಲ್ಲ. ಅಂತಹ ಯಜ್ಞವನ್ನು ಮಾಡೋ ಮುಖಾಂತರವೇ ನೀವು ಈ ಮಳೆಯನ್ನು ಬರೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ನಿಮ್ಮ ಏರಿಯಾಗಳಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಒಂದಷ್ಟು ಜನ ಸೇರಿಕೊಂಡು ವರುಣನಿಗೆ ಸಂಬಂಧಪಟ್ಟ ಪರ್ಜನ್ಯ ಹೋಮವನ್ನು, ಪರ್ಜನ್ಯ ಯಾಗವನ್ನು ಮಾಡೋದರಿಂದ ಮಾಡಿ, ನೀವು ಪರ್ಜನ್ಯ ಹೋಮವನ್ನು ನೀವು ಮಾಡ್ತೀನಿ ಅಂತಂದರೆ, ಪರ್ಜನ್ಯದ ಯಾಗವನ್ನು ನೀವು ಮಾಡ್ತೀನಿ ಅಂತಂದರೆ ಖಂಡಿತ ನಾನು ಭರವಸೆ ಕೊಡ್ತೀನಿ, ಮಳೆ ಬರುತ್ತೆ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾಯಕರು ಎಚ್ಚೆತ್ಕೊಂಡು ಮಾಡಿದ್ರೆ ಅಷ್ಟೇ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೂಡ, ಆ ಮಂಗಳದವುಗಳು ಕೂಡ ಇವರು ಕರುಣಿಸಿದ್ದೆ ಆದರೆ ಬಂದೇ ಬರ್ತವೆ. ಯಜ್ಞಗಳು ಮಾಡಿದ್ರೆ ಮಳೆ ಖಚಿತ, ನಾನು ಭರವಸೆ ಕೊಡ್ತೀನಿ. ಇದಕ್ಕೆ ಸೈನ್ಸು ಕೂಡ ಒಪ್ಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಾನು ಮುಂದೆ ಯಾವುದೋ ಹಿಂದಿ ಎಪಿಸೋಡ್ ಹೇಳಿದ್ದೆ ನಾನು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ನಾವು 3 ಜನ ಸೇರಿಕೊಂಡು ಮಾಡಿರ್ತಕ್ಕಂತಹ ಯಾಗ, ಅದು ಮಳೆ ಬರ್ತಕ್ಕಂತಹ ಯಾವ ಸೂಚನೆ ಕೂಡ ಇರಲಿಲ್ಲ. ಆದರೂ ಆ ಪರ್ಜನ್ಯ ಹೋಮವನ್ನು ನವಗ್ರಹದ ಮತ್ತು ಗಣಪತಿಯ ಮಾಡುವಾಗಲೂ ಕೂಡ ಕಾಣಲಿಲ್ಲ. ಆ ಪರ್ಜನ್ಯವನ್ನೇ ಮಾಡುವಾಗ ಧಾರಾಕಾರವಾಗಿ ಮಳೆ ಬಂತು. ನಮ್ಮ ಹೋಮದ ಕುಂಡ ಕೊಚ್ಕೊಂಡು ಹೋಗೋಷ್ಟು ಬಂತು. ಇದಕ್ಕೆ ಸಾಕ್ಷೀಭೂತವಾಗಿ ವಿಡಿಯೋಗಳು ಬಹಳ ಇದೆ. ಅದು ಇದೆಲ್ಲ ನಾನು ಏನೋ ಮಾಡಿದ್ದು ಅಂತ ಹೇಳ್ತಿಲ್ಲ, ಆದರೆ ಯಜ್ಞಕ್ಕೆ ಆತ ಒಲಿತಾನೆ ಅನ್ನೋದು ಸತ್ಯ, ಪರಮ ರಹಸ್ಯವಾಗಿರತಕ್ಕಂಥ ಸತ್ಯವಿದು. ಅದಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು, ಮೀನುಗಳಿಗೆ ಆಹಾರವನ್ನು ಕೊಡಬೇಕು. ಮೀನು ಏನು ತಿನ್ನುತ್ತೋ ನಿಮ್ಮ ಪ್ರಾಂತದಲ್ಲಿ ಕೆರೆ, ಕುಂಟೆಗಳು, ಬಾವಿ ಅಥವಾ ನದಿ, ಕೊಳ ಇಂಥ ಕಡೆ ಎಲ್ಲಿ ಇರ್ತಾವೋ ಅಂಥ ಕಡೆ ನೀವು ಆ ಆಹಾರವನ್ನು ಮೀನುಗಳಿಗೆ ಕೊಡಲೇಬೇಕು. ಎಲ್ಲ ಒಂದು ಕಡೆ ಬೋರ್ವೆಲ್ ಕೊರಿಸ್ತಾ ಇದ್ದೀನಿ ಹೊರಗಡೆ, ನನಗೆ ನೀರು ಬರಬೇಕು ಅನ್ನೋರು ಯಾರೋ ಒಬ್ಬರು ಅಂದ್ಕೊಳ್ಳೋಣ. ಆ ನೀರು ಬರಬೇಕು ಅನ್ನೋರು ಯಾರು ಬೋರ್ವೆಲನ್ನು ಕೊರೆಸ್ತಿರ್ತಾರೋ ಅವರು ಮೊದಲು ಮೀನುಗಳಿಗೆ ನೀರನ್ನು ಕೊಡಬೇಕು. ಆ ಮೀನುಗಳಿಗೆ ಆಹಾರವನ್ನು ಕೊಡುವಂಥ ಪದ್ಧತಿ ಏನು ಅಂತಂದರೆ, 3 ದಿನದ ಪರ್ಯಂತ ಬೆಳಿಗ್ಗೆ ಸಾಯಂಕಾಲ ಹೋಗಿ ನೀವು ಆ ಕೆರೆಯಲ್ಲೋ ಆಹಾರವನ್ನು ಕೊಟ್ಟು, ಅದೇನು ತಿನ್ನುತ್ತೋ ನಿಮಗೆ ಗೊತ್ತಿರುತ್ತೆ, ಅಂಥ ಆಹಾರವನ್ನು ನೀವು ಕೊಡ್ತಾ ಬರ್ತೀರಿ. ನಂತರ ನಿಮ್ಮ ಊರಿನ ಹೃದಯ ಭಾಗದಲ್ಲಿ ಯಾವುದೊಂದು ಗ್ರಾಮದಲ್ಲಿ, ಅದಕ್ಕೆ ಹೃದಯ ಭಾಗದಂತ ದೇವಸ್ಥಾನ ಅಂತ ಕರೀತಾರೆ, ಆ ದೇವಸ್ಥಾನಕ್ಕೆ 9 ತೆಂಗಿನಕಾಯಿಗಳನ್ನು ಕೊಟ್ಟು ಅರ್ಚನೆ ಪೂಜೆ ಮಾಡಿಸಿ ಬರ್ತಕ್ಕಂಥದ್ದು. ಇನ್ನು ಬೋರ್ವೆಲ್ ಇವತ್ತೇ ನಾನು ಕೊರೀತಾ ಇದ್ದೀನಿ ಅನ್ನೋವಾಗ
ನೀವು ವಿಶೇಷವಾಗಿ ಕಾಳಜಿಯನ್ನು ವಹಿಸ್ತಕ್ಕಂತಹದ್ದು. ನವಧಾನ್ಯಗಳನ್ನು ಪೂರ್ತಿಯಾಗಿ ಮಿಶ್ರಣ ಮಾಡಿ ಒಂದೇ ಬೊಗಸೆಗೆ ಕರೆಕ್ಟಾಗಿ ನಿಮ್ಮ ಮನೆ ದೇವರನ್ನ ಪ್ರೇಯರ್ ಮಾಡಿ ನೀವು ಆಗ್ತಕ್ಕಂತಹ ಅಕ್ಕಪಕ್ಕದ ಕೆರೆ ಕೊಂಡು ಎಲ್ಲಿರುತ್ತೋ ಅಲ್ಲಿ ಪ್ರೇಯರ್ ಮಾಡಿ ಆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅಂತ ಹೇಳಿ ನೀವು ಹಾಕಿಬಿಟ್ರಿ. ಆ ನಂತರ ಒಂದು ವಾಟರ್ ಬಾಟಲ್ ತೆಗೆದುಕೋಬೇಕು. ನೀವು ವರುಣನ ನೆನಪು ಮಾಡಿಕೊಂಡು ಆ ವಾಟ್ರಿಗೆ, ಆ ಒಂದು ಬಾಟಲ್ಗೆ ವಾಟರ್ ತುಂಬಿಸ್ಬೇಕು. ನೀವೆಲ್ಲಿ ಬೋರ್ವೆಲ್ ಕೊರಿತೀರಿ ಅಲ್ಲಿ ಆ ವಾಟ್ರ್ ಹಾಕ್ಬಿಟ್ಟು ಓಂ ತತ್ ಪುರುಷಾಯ ವಿದ್ಮಹೆ ಪಶ್ಚಿಮ ದಿಗ್ಭಾಗಾಯ ಧೀಮಹೆ ತನ್ನೋ ವರುಣ ಪ್ರಚೋದಯಾತ್. ವರುಣ ದೇವನನ್ನು ಪ್ರಾರ್ಥನೆ ಮಾಡಿ ಆ ನೀರನ್ನು ಹಾಕಿ ಬೋರ್ವೆಲ್ ಕೊರಿ ನೋಡೋಣ. ನೀರು ಯಾಕೆ ಬರೋಲ್ಲ ನಿಮಗೆ? ಬರುತ್ತೆ ಕೂಡ. ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೇಯರ್ ಹೀಗಿರಲಿ. ಆದರೆ ಯಜ್ಞಗಳ ಮುಖಾಂತರ ಎಲ್ಲ ಸಮೂಹಕ್ಕೂ ಕೂಡ, ಯಾಕಂದರೆ ಪಾಪ ಜನ ನೀವು ಹೇಳಿದಾಗ ಹಾಹಾಕಾರ ಎದ್ದೋಗ್ತಿದ್ದಾರೆ, ನೀರಿಲ್ಲದೆ. ಟ್ಯಾಂಕರ್ನವನು ಇದ್ದಾನೆ, ಅವನಿಗೆ ಇನ್ನೂ ಮತ್ತು ದುಡ್ಡು ಕೊಡ್ತೀವಿ ಅಂದರೂ ಪಾಪ ಅವ್ನು ಬರ್ತಾ ಇಲ್ಲ. ಯಾಕಂದರೆ ಅವ್ನಿಗೆ 10 ಕಡೆ ಅಷ್ಟು ಆರ್ಡ್ರ್ಗಳಿದೆ, ನೀರಿಗೆ ಅಷ್ಟು ಕಷ್ಟ ಆಗ್ತಾ ಇದೆ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ಯಜ್ಞವೇ ಮೂಲ ಕಾರಣ ನಮಗೆ ನೀರು ಬರಬೇಕು. ಇದೊಂದು ಚಕ್ರ. ಇನ್ನು ನಾನು ಮಾತಾಡಿ ಕೊಟ್ಟರೆ ಇದನ್ನು ಪೂರ್ಣವಾಗಿ ಭೇದಿಸಿ ಹೇಳ್ತೀನಿ ಅಂತಂದರೆ ಇನ್ನೊಂದು 25 ನಿಮಿಷ ಆಗುತ್ತೆ. ಹೆಂಗೆ ಅದು ಲಿಂಕು ಅಂತ. ಅದಕ್ಕಾಗಿ ನೀವು ಏನು ಮಾತಾಡದೆ ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ಕೊಳ್ಳಿ. ಮಳೆ ಖಂಡಿತ ಬರುತ್ತೆ. ಖಂಡಿತ. ಈ ಒಂದು ನೀರಿನ ಆಹಾಕಾರ ಸರಿ ಹೋಗಬೇಕು ಅಂತಂದರೆ ವರ್ಣನ ಕೃಪೆ ಬಹಳ ಮುಖ್ಯವಾಗಿರುವಂಥದ್ದು. ಜೊತೆಗೆ ನೀವು ಹೇಳಿದಂಥ ಒಂದು ರೆಮಿಡಿನ ಫಾಲೋ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.